ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸಂವಿಧಾನ ವಿರೋಧಿ ಅಂತ ಹೇಳಿ ಕಾರಣವನ್ನು ಕೊಟ್ಟು ಧಿಕ್ಕರಿಸಿದೆ. ಇನ್ಯಾವ ಅಂಗವನ್ನ ಒಳಗಡೆ ಸೇರಿಸಿಕೊಳ್ಳುತ್ತೆ, ಇನ್ಯಾವ ಅಂಗಕ್ಕೆ ಆಟ ಆಡೋಕ್ ಅವಕಾಶ ಕೊಡುತ್ತೆ? ವಕ್ಫ್ ಟ್ರಿಬ್ಯುನಲ್ ನ ಹೊರತುಪಡಿಸಿ ಬೇರೆ ಯಾವುದೇ ಕೋರ್ಟ್ ನಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಈಗಿರೋ ಕಾನೂನು ನ್ಯಾಯಾಂಗವನ್ನ ಸಂಪೂರ್ಣವಾಗಿ ಹೊರಗಿಟ್ಟಿದೆ. ಇದು ಹೇಗೆ ಕಾನ್ಸ್ಟಿಟ್ಯೂಷನ್ಗೆ ವಿರೋಧ ಆಗುತ್ತೆ ಸಿಎಂ ಸಾಹೇಬ್ರೆ? ಒಂದ್ ವೇಳೆ ವಕ್ಫ್ ಬೋರ್ಡ್ ಅದ್ ನನ್ನ ಆಸ್ತಿ ಅಂತ ಭಾವಿಸ್ಬಿಟ್ರೆ, ಅದು ಮುಸ್ಲಿಮರಿಗೆ ಸೇರಿದ್ದು ಅಂತ ಭಾವಿಸ್ಬಿಟ್ರೆ ಸಾಕು, ನೀವು ನಿಮ್ಮ ಸೋ ಕಾಲ್ಡ್ ಬಾಂಧವರು ಬಂದು ಮನೇನ್ ಬಿಟ್ಕೊಡಿ ಅಂತ ಹೇಳಿದ್ರೆ ನೀವು ಬಿಟ್ಕೊಡ್ತೀರಾ? ನಮಸ್ಕಾರ ವೀಕ್ಷಕರೇ, ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಅಂತ ಹೊರಟಿರೋ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಮ್ಮ ರಾಜ್ಯ ಸರ್ಕಾರ ಧಿಕ್ಕರಿಸಿ ತಿರಸ್ಕರಿಸಿ ನಿರ್ಣಯವನ್ನ ಕೈಗೊಂಡಿದೆ. ಫೈನ್, ನಿಮ್ಗೆ ಇದನ್ನ ಧಿಕ್ಕರಿಸುವಂತಹ ತಿರಸ್ಕರಿಸುವಂತಹ ಎಲ್ಲಾ ಹಕ್ಕು ಇದೆ. ಬಟ್ ಇದನ್ನ ತಿರಸ್ಕರಿಸೋದಕ್ಕೆ ನೀವು ಕೊಟ್ಟಿರೋ ಕಾರಣ ಇದೆಯಲ್ಲ, ದಾಟ್ ಈಸ್ ಕ್ವೆಶ್ಚನೇಬಲ್. ಇದನ್ನ ನೀವು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸಂವಿಧಾನ ವಿರೋಧಿ ಅಂತ ಹೇಳಿ ಕಾರಣವನ್ನು ಕೊಟ್ಟು ಧಿಕ್ಕರಿಸಿದ್ದೀರ. ಹಾಗಾಗಿ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿವೆ. ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೀನಿ, ನಿಮ್ಮನ್ನ ಪ್ರಶ್ನೆ ಮಾಡುವಂತ ಹಕ್ಕು ಕೂಡ ನನಗಿದೆ. ನಮ್ಮ ಸಂವಿಧಾನದಲ್ಲಿ 3 ಪ್ರಮುಖ ಅಂಗಗಳಿವೆ. ಅದ್ಯಾವುದು ಅಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ನ್ಯಾಯಾಂಗ ಕೂಡ ಸಂವಿಧಾನದ ಒಟ್ಟಾರೆ ಅಂಗಗಳಲ್ಲಿ ಒಂದು. ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಇದೇ 3 ಅಂಗಗಳಲ್ಲಿ ಮಾಡ್ಬೇಕಾಗುತ್ತೆ. ಇದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾಡೋಕ್ ಹೋದ್ರೆ ಅದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ಅನ್ಸ್ಕೊಳ್ಳುತ್ತೆ. ಸೊ ನೀವ್ ಹೇಳಿರೋ ಪ್ರಕಾರ ನೋಡೋದಿದ್ರೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಈ 3 ಅಂಗಗಳನ್ನ ಬಿಟ್ಟು ಬೇರೆ ಯಾವ ಅಂಗಕ್ಕೆ ಅಧಿಕಾರವನ್ನ ಕೊಡುತ್ತೆ? ಇನ್ಯಾವ ಅಂಗವನ್ನ ಒಳಗಡೆ ಸೇರಿಸಿಕೊಳ್ಳುತ್ತೆ? ಇನ್ಯಾವ ಅಂಗಕ್ಕೆ ಆಟ ಆಡೋಕ್ ಅವಕಾಶ ಕೊಡುತ್ತೆ? ಈ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿ ಉತ್ತರಿಸಿದ್ರೆ ನಾನು ಇದನ್ನ ಸಂವಿಧಾನ ವಿರೋಧಿ ಅಂತ ಒಪ್ಕೊಳ್ತೀನಿ. ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ ಮುಂದೆ ಹೇಳ್ತೀನಿ, ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಈಗಿರುವಂತಹ ಕಾನೂನು ಏನಿದೆ ಅದು ಏನ್ ಹೇಳುತ್ತೆ, ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆಯಲ್ಲ ಅದು ಏನ್ ಪ್ರಪೋಸಲ್ ಇಟ್ಟಿದೆ ಅನ್ನೋದನ್ನ ಒಂದೊಂದೇ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ವಕ್ಫ್ ಬೋರ್ಡ್ ನ ಹಳೆ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ 1995 ವಕ್ಫ್ ಆಕ್ಟ್ ಸೆಕ್ಷನ್ 40 ಅಡಿ ವಕ್ಫ್ ಬೋರ್ಡ್ಗೆ ಯಾವುದೇ ಆಸ್ತಿಯನ್ನ ಪಡೆಯಲು ಅಧಿಕಾರ ಇದೆ. ಇನ್ನು ಯಾರು ಭೂಮಿಯನ್ನ ಕಳೆದುಕೊಂಡಿರ್ತಾರಲ್ಲ, ಭೂಮಿಯ ಹಕ್ಕುದಾರರು ವಕ್ಫ್ ನ್ಯಾಯ ಮಂಡಳಿಗೆ ಮಾತ್ರ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಸೊ ವಕ್ಫ್ ತಿದ್ದುಪಡಿ ಮಸೂದೆ ಇವಾಗ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಭೂಮಿ ಹಕ್ಕುದಾರರು ವಕ್ಫ್ ನ್ಯಾಯ ಮಂಡಳಿಯ ಜೊತೆಗೆ ಕಂದಾಯ ಕೋರ್ಟ್, ಸಿವಿಲ್ ಕೋರ್ಟ್ ಅಥವಾ ಹೈಕೋರ್ಟಿನಲ್ಲೂ ಕೂಡ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಇದು ಅವಕಾಶವನ್ನ ನೀಡುತ್ತೆ. ಈಗಿರೋ ಕಾನೂನಿನಲ್ಲಿ ವಕ್ಫ್ ಟ್ರಿಬ್ಯುನಲ್ ನ ಹೊರತುಪಡಿಸಿ ಬೇರೆ ಯಾವುದೇ ಕೋರ್ಟ್ ನಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಇದು ತನ್ನ ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡ್ಕೊಂಡ್ರೆ, ಆಸ್ತಿಯನ್ನ ಕಳೆದುಕೊಂಡಿರೋ ಹಕ್ಕುದಾರರು ವಕ್ಫ್ ಟ್ರಿಬ್ಯುನಲ್ ನಲ್ಲೇ ನ್ಯಾಯವನ್ನ ಕೇಳಬೇಕು. ಅಂದ್ರೆ ಈಗಿರೋ ಕಾನೂನು ನ್ಯಾಯಾಂಗವನ್ನ ಸಂಪೂರ್ಣವಾಗಿ ಹೊರಗಿಟ್ಟಿದೆ. ಇದು ಸಂವಿಧಾನ ವಿರೋಧಿನ ಅಥವಾ ಈಗ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ನೀವು ನ್ಯಾಯಾಂಗದ ಮೂಲಕ ನ್ಯಾಯವನ್ನ ಪಡಿಬಹುದು ಅಂತ ಹೇಳಿ ಅವಕಾಶವನ್ನ ಕಲ್ಪಿಸಿದ್ಯಲ್ಲ, ಇದು ಸಂವಿಧಾನ ವಿರೋಧಿನ ಮಿಸ್ಟರ್ ಸಿದ್ದರಾಮಯ್ಯನವರೇ? ಇದು ಯಾವ ನಿಟ್ಟಿನಲ್ಲಿ ನಿಮ್ಗೆ ಸಂವಿಧಾನ ವಿರೋಧಿ ಅಂತ ಕಾಣಿಸ್ತಾ ಇದೆ? ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನು 2ನೇ ಪಾಯಿಂಟ್ ನ ನೋಡೋಣ. ವಕ್ಫ್ ಬೋರ್ಡ್ ನ ಹಳೆ ಕಾನೂನು ಏನ್ ಹೇಳುತ್ತೆ ಅಂತ. ವಕ್ಫ್ ನ್ಯಾಯ ಮಂಡಳಿಯ ತೀರ್ಪೇ ಅಂತಿಮ, ಬೇರೆ ಕೋರ್ಟ್ ನಲ್ಲಿ ಈ ತೀರ್ಪನ್ನ ಪ್ರಶ್ನಿಸೋ ಹಾಗೆ ಇಲ್ಲ. ಸೊ ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ವಕ್ಫ್ ನ್ಯಾಯ ಮಂಡಳಿ ತೀರ್ಪಿನ ವಿರುದ್ಧ ಹೈಕೋರ್ಟಿಗೆ ಮನವಿಯನ್ನ ಸಲ್ಲಿಸುವಂತಹ ಅವಕಾಶವನ್ನ ಇದು ನೀಡುತ್ತೆ. ಸೊ ಈಗಿರೋ ಕಾನೂನು ಏನ್ ಹೇಳುತ್ತೆ, ವಕ್ಫ್ ಟ್ರಿಬ್ಯುನಲ್ ಏನ್ ಡಿಸಿಷನ್ ಕೊಡುತ್ತೋ ಅದೇ ಫೈನಲ್. ಮೇಲ್ಮನವಿ ಸಲ್ಲಿಸೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಆದ್ರೆ ತಿದ್ದುಪಡಿ ಮಸೂದೆಯಲ್ಲಿ ನಿಮ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕ್ಲಿಯರ್ ಆಗಿ ಅವಕಾಶವನ್ನ ಕೊಡಲಾಗಿದೆ. ಇವಾಗ ಹೇಳಿ, ಯಾವುದು ಸಂವಿಧಾನ ವಿರೋಧಿ? ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ದೊಡ್ಡ ದೊಡ್ಡ ಅಪರಾಧಿಗಳಿಗೂ ಕೂಡ ಅವಕಾಶ ಇರುವಾಗ, ಯಾರಾದ್ರೂ ಭೂಮಿಯನ್ನ ಕಳೆದುಕೊಂಡಿದ್ರೆ ನೀವು ವಕ್ಫ್ ಟ್ರಿಬ್ಯುನಲ್ ನ ಡಿಸಿಷನ್ನೇ ಫೈನಲ್ ಅಂತ ಹೇಳಿ ಫರ್ಮಾನನ ಹೊಡಿಸ್ತಿರಲ್ಲ, ಅದು ಸಂವಿಧಾನ ವಿರೋಧಿ. ಆದ್ರೆ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಇದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದು ಹೇಗೆ ಕಾನ್ಸ್ಟಿಟ್ಯೂಷನ್ಗೆ ವಿರೋಧ ಆಗುತ್ತೆ ಸಿಎಂ ಸಾಹೇಬ್ರೆ? ಇನ್ನು 3ನೇ ಪಾಯಿಂಟ್ ನ ನೋಡೋಣ. ವಕ್ಫ್ ಬೋರ್ಡ್ ನ ಹಳೆ ಕಾನೂನು ಏನ್ ಹೇಳುತ್ತೆ ಅಂತ. ಯಾವುದೇ ಭೂಮಿಯಲ್ಲಿ ಮಸೀದಿ ಇದ್ರೆ ಅಥವಾ ಇಸ್ಲಾಮಿಕ್ ಧಾರ್ಮಿಕ ಉದ್ದೇಶಗಳಿಗೆ ಬಳಸಿದ್ರೆ, ಯಾರಾದ್ರೂ ನಮಾಜ್ ಮಾಡಿದ್ರೆ ಅದು ವಕ್ಫ್ ಆಸ್ತಿ ಅಂತ ಹೇಳಿ ಪರಿಗಣನೆ ಆಗುತ್ತೆ. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ವಕ್ಫ್ಗೆ ದಾನ ಮಾಡದ ಹೊರತು ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ,
ನೋಡಿ ಎಷ್ಟು ಕಾಂಟ್ರಾಸ್ಟ್ ಆಗಿದೆ ಅಂತ ಹೇಳಿ. ನಿಮ್ಮ ಈಗಿನ ಕಾನೂನು ಏನು ಹೇಳ್ತಿತ್ತು, ಒಂದ್ ವೇಳೆ ವಕ್ಫ್ ಬೋರ್ಡ್ ಅದು ನನ್ನ ಆಸ್ತಿ ಅಂತ ಭಾವಿಸ್ಬಿಟ್ರೆ, ಅದು ಮುಸ್ಲಿಮರಿಗೆ ಸೇರಿದ್ದು ಅಂತ ಭಾವಿಸ್ಬಿಟ್ರೆ ಸಾಕು, ನೀವು ಅದು ಕೋರ್ಟ್ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ನೀವು ಕ್ಲೇಮ್ ಮಾಡ್ಕೊಂಡ್ಬಿಟ್ರೆ, ಅಕೌಂಟಬಿಲಿಟಿನೂ ಇಲ್ಲ, ಮಾಡ್ಕೊಂಡ್ಬಿಟ್ರೆ ಸಾಕು, ಆ ಆಸ್ತಿ ನಿಮ್ದು ಅಂತ ಆಗ್ಬಿಡುತ್ತೆ. ಆದ್ರೆ ಇವಾಗ ಹಾಗಲ್ಲ. ವಕ್ಫ್ ಬೋರ್ಡ್ ಇರೋದೇನು ಅಂತ ಹೇಳಿದ್ರೆ, ನಿಮ್ಗೆ ಭೂಮಿಯನ್ನ ದಾನ ಮಾಡಿದ್ರೆ ಮಾತ್ರ ಅದು ವಕ್ಫ್ ಆಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಸಿದ್ದರಾಮಯ್ಯನವರ ನಾನು ಸಿಂಪಲ್ ಕ್ವೆಶ್ಚನ್ ಅನ್ನ ಕೇಳ್ತೀನಿ. ನೀವು ಇವಾಗ ಮೈಸೂರಿನಲ್ಲಿ ಮನೆ ಕಟ್ಟಿಸ್ತಾ ಇದ್ದೀರಾ, ಅಲ್ಲಿ ಯಾರೋ ಮುಸ್ಲಿಂ ಮುಖಂಡರು ಇವಾಗ ಹೋಗಿ ನಮಾಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನಿಮ್ಮ ಮುಸ್ಲಿಂ ಬಾಂಧವರು. ಇನ್ನೇನು ಒಂದು 10-20 ವರ್ಷ ಬಿಟ್ಕೊಂಡು ಬಂದು ನಾವು ನಿಮ್ಮ ಮನೆಯಲ್ಲಿ ನಮಾಜ್ ಮಾಡಿದ್ವಿ, ಹಾಗಾಗಿ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಹೇಳಿ ಅವ್ರು ಕ್ಲೇಮ್ ಮಾಡ್ಕೊಂಡ್ರೆ ನಿಮ್ಮ ಮನೆಯನ್ನ ನೀವು ಬಿಟ್ಕೊಡ್ತೀರಾ? ಹೇಗೆ ಅಲ್ವಾ? ನೀವೇ ಅಂದ್ರಲ್ಲ ಇವಾಗ ವಕ್ಫ್ ತಿದ್ದುಪಡಿ ಮಸೂದೆ ಅದು ಸಂವಿಧಾನ ವಿರೋಧಿ ಅಂತ ಹೇಳಿ. ನಿಮ್ಮ ಸೋ ಕಾಲ್ಡ್ ಬಾಂಧವರು ಬಂದು ಮನೇನ್ ಬಿಟ್ಕೊಡಿ ಅಂತ ಹೇಳಿದ್ರೆ ನೀವು ಬಿಟ್ಕೊಡ್ತೀರಾ? ಸೊ ವಕ್ಫ್ ತಿದ್ದುಪಡಿ ಮಸೂದೆ ಕ್ಲಿಯರ್ ಆಗಿ ಹೇಳಿದೆ. ಏನ್ ಹೇಳಿದೆ ಅಂತ ಹೇಳಿದ್ರೆ, ವಕ್ಫ್ ಬೋರ್ಡ್ಗೆ ದಾನ ಮಾಡಿದ್ರೆ ಮಾತ್ರ ಆ ಭೂಮಿ ಅವ್ರಿಗೆ ಸೇರುತ್ತೆ ಅಂತ ಹೇಳಿ. ಇದರಲ್ಲಿ ಎಲ್ಲಿ ಸಂವಿಧಾನ ವಿರೋಧಿ ನಡೆ ನಿಮಗೆ ಕಾಣ್ತಾ ಇದೆ? ಸೊ 4ನೇ ಪಾಯಿಂಟ್ ನ ನೋಡೋಣ. ವಕ್ಫ್ ಬೋರ್ಡ್ ನ ಹಳೆ ಕಾನೂನು ಏನ್ ಹೇಳುತ್ತೆ ಅಂತ. ಮಹಿಳೆಯರು ಹಾಗೂ ಅನ್ಯ ಧರ್ಮೀಯರಿಗೆ ವಕ್ಫ್ ಬೋರ್ಡ್ ನ ಸದಸ್ಯರಾಗುವ ಅವಕಾಶ ಇಲ್ಲ. ಹಾಗಾದ್ರೆ ವಕ್ಫ್ ತಿದ್ದುಪಡಿ ಮಸೂದೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೊಸ ತಿದ್ದುಪಡಿ ವಕ್ಫ್ ಮಂಡಳಿಯಲ್ಲಿ 2 ಮಹಿಳೆಯರು ಮತ್ತು ಅನ್ಯ ಧರ್ಮಗಳ 2 ಸದಸ್ಯರನ್ನ ಸೇರಿಸೋದಕ್ಕೆ ಅವಕಾಶವನ್ನ ನೀಡುತ್ತೆ. ನೋಡಿ ಎಷ್ಟು ವೈರುಧ್ಯವಾಗಿದೆ. ನಿಮ್ಮ ಹಳೆ ಕಾನೂನು ಏನ್ ಹೇಳುತ್ತೆ, ವಕ್ಫ್ ತಿದ್ದುಪಡಿ ಮಸೂದೆ ಇದೆಯಲ್ಲ, ಅದು ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕೊಟ್ಟಿದೆ, ಅನ್ಯ ಧರ್ಮೀಯರಿಗೂ ಕೂಡ ಅವಕಾಶವನ್ನ ಕೊಟ್ಟಿದೆ. ಇಲ್ಲಿ ಎಲ್ಲಿ ನಿಮಗೆ ಕಾನೂನು ವಿರೋಧಿ ಇದೆ? ಕಾನೂನೇ ಹೇಳಿದೆ, ನಮ್ಮ ಸಂವಿಧಾನವೇ ಹೇಳಿದೆ ಮಹಿಳೆಯರು ಮತ್ತು ಪುರುಷರು ಸರಿಸಮಾನರು ಅಂತ. ಆದ್ರೆ ನಿಮ್ಮ ವಕ್ಫ್ ಬೋರ್ಡ್ ನ ಹಳೆ ಕಾನೂನಲ್ಲಿ ಮಹಿಳೆಯರಿಗೂ ಅವಕಾಶ ಇರಲಿಲ್ಲ, ಅನ್ಯ ಧರ್ಮದವರಿಗೂ ಕೂಡ ಅವಕಾಶ ಇರಲಿಲ್ಲ. ಅನ್ಯ ಧರ್ಮದವರಿಗೆ ಅವಕಾಶವನ್ನ ಕೊಟ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನೀವೇ ಅಲ್ವಾ ಎಲ್ಲರೂ ಕೂಡ ಪರಸ್ಪರ ಸೌಹಾರ್ದತೆಯಿಂದ ಇರಬೇಕು ಅಂತ ಹೇಳೋರು. ಇವಾಗ ನೀವೇನೆ ಕೋಮು ಸೌಹಾರ್ದತೆಗೆ ಒಂದು ರೀತಿಯಲ್ಲಿ ಕಂದಕವನ್ನ ಸೃಷ್ಟಿ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ? ಸೊ ನಿಮ್ಮ ಬೂಟಾಟಿಕೆ, ನಿಮ್ಮ ಹಿಪೋಕ್ರಸಿ ದಿನದಿಂದ ದಿನಕ್ಕೆ ಬಯಲಾಗ್ತಾನೆ ಇದೆ. ಅದ್ ಎಷ್ಟರ ಮಟ್ಟಿಗೆ ಓಲೈಕೆ ರಾಜಕಾರಣ ಮಾಡ್ತಿದ್ದೀರಾ ಅನ್ನೋದು ಅರ್ಥ ಆಗೋದಿಲ್ಲ. ಮಾತೆತ್ತಿದ್ರೆ ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಅಂತ ಹೇಳೋದ್ರ ಮೂಲಕ ನಿಮ್ಮ ಬೂಟಾಟಿಕೆಯನ್ನ, ನಿಮ್ಮ ಹಿಪೋಕ್ರಸಿಯನ್ನ ಮುಚ್ಚಿಕೊಳ್ಳೋ ಪ್ರಯತ್ನವನ್ನ ಮಾಡಬೇಡಿ ಸಿದ್ದರಾಮಯ್ಯನವರೇ. ಬಹಳಾನೇ ಕ್ಲಿಯರ್ ಆಗಿದೆ. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ದಿನಗಳು ಉರುಳದಂತೆ ನಿಮ್ಮದು ಮುಸ್ಲಿಂ ಪರ ಸರ್ಕಾರ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಆ ರೀತಿ ಭಾವನೆ ಮೂಡೋ ಹಾಗೆ ನೀವುಗಳು ನಡ್ಕೊಳ್ತಿದ್ದೀರಾ. ಇದ್ರಲ್ಲಿ ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯ, ನಿಮ್ಮ ರಾಜಕೀಯ ಅನುಕೂಲ ಇದೆ ಅಂತ ಅಂದುಕೊಂಡ್ರೆ ಅದು ನಿಮ್ಮ ಹಣೆ ಬರಹ. ಆದ್ರೆ ನಿಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ, ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಸಮಾಜವನ್ನ ಧರ್ಮದ ಆಧಾರದ ಮೇಲೆ ಒಡಿತಿದ್ದೀವಿ ಅಂತ ಹೇಳಿ ನಿಮ್ಮ ಆತ್ಮಸಾಕ್ಷಿಗೂ ಚುಚ್ಚಿಲ್ಲ ಅಂತ ಅಂದ್ರೆ ಅದು ನಮ್ಮ ಹಣೆ ಬರಹ. ಏನ್ ಮಾಡೋಕ್ಕೂ ಆಗಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.